ತೇಜ್ ಫಿಲ್ಮ್ ಸ್ಟೈಲ್ನಲ್ಲಿಯೇ ಗಂಡನ ಕೊಲೆ ಹೆಂಡತಿ ನಾಪತ್ತೆ. ಈ ಕೇಸ್ಗೆ ಬಿಗ್ ಟ್ವಿಸ್ಟ್ ಕೂಡ ಸಿಕ್ಕಿದೆ. ಕನ್ನಡದ ಸಿನಿಮಾ ನೆನಪಿಸಿದೆ ಪತಿಯ ಹತ್ಯೆಯ ಈ ಒಂದು ಪ್ರಕರಣ. ಬಾನಲ್ಲೇ ಮಧುಚಂದ್ರಗೆ ಈ ಫಿಲ್ಮ್ ಎಲ್ಲರೂ ಕೂಡ ನೋಡಿರ್ತೀರಾ, ಕೇಳಿರ್ತೀರಾ. ಆದ್ರೆ ಅದೇ ಫಿಲ್ಮ್ ರೀತಿಯಲ್ಲೇ ಇವತ್ತು ಮರ್ಡರ್ ಆಗಿರುವಂತದ್ದು. ಇನ್ನು ಫಿಲ್ಮ್ ನಲ್ಲಿ ಪತ್ನಿ ಕೊಲೆ, ಆದ್ರೆ ಇಲ್ಲಿ ಗಂಡನ ಕಗ್ಗೊಲೆ ಮಾಡಿದ್ದಾಳೆ ಪತ್ನಿ. ಹನಿಮೂನ್ಗೆ ಬಂದು ದಂಪತಿ ನಾಪತ್ತೆ. ಈ ಒಂದು ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಹನಿಮೂನ್ಗೆ ಬಂದಿದ್ದ ರಾಜ, ರಘುವಂಶಿ ಮತ್ತು ಸೋನಂ ಇಬ್ಬರು ಕೂಡ ಮದುವೆಯಾಗಿರ್ತಾರೆ. ಮೇ 23ನೇ ತಾರೀಕು ಮೇಘಾಲಯಕ್ಕೆ ಹೋಗಿದ್ರು ಈ ದಂಪತಿ. ಇಬ್ರು ಕೂಡ ಮಧ್ಯಪ್ರದೇಶದ ಇಂದೋರ್ ಮೂಲದ ರಾಜ ಮತ್ತು ಸೋನಂ ಇಬ್ರು ಕೂಡ ಮದುವೆಯಾಗಿದ್ರು. ಹನಿಮೂನ್ ಅಂತ ಹೋದವರು ದಿಢೀರ್ ಅಂತ ನಾಪತ್ತೆಯಾಗಿದ್ರು. ಇನ್ನ ರಾಜ ಪೋಷಕರ ದೂರಿನ ಮೇಲೆ ಪೊಲೀಸರು ತನಿಖೆಯನ್ನ ಕೂಡ ಚುರುಕುಗೊಳಿಸಿದ್ರು. ಜೂನ್ 2ನೇ ತಾರೀಕು ರಾಜ ಮೃತದೇಹ ಒಂದು ಹಳ್ಳದಲ್ಲಿ ಪತ್ತೆಯಾಗಿದೆ. ಆದ್ರೆ ರಾಜ, ರಘುವಂಶಿ ಪತ್ನಿ ಸೋನಂ ಮಾತ್ರ ಪತ್ತೆ ಆಗಿರಲಿಲ್ಲ. ಇದೀಗ ಪೊಲೀಸರಿಂದ ರಾಜ ಪತ್ನಿ ಸೋನಂ ಬಂಧನ ಆಗಿರುವಂತದ್ದು. ಬಾನಲ್ಲೇ ಮಧುಚಂದ್ರಕ್ಕೆ ಇದು ಕನ್ನಡದ ಒಂದು ಪ್ರಖ್ಯಾತವಾದಂತಹ ಸಿನಿಮಾ ಅಂತಾನೆ ಹೇಳಬಹುದು. ಇದರಲ್ಲಿ ಇಬ್ರು ಕೂಡ ಪ್ರೀತಿಸ್ತಾರೆ, ಆ ನಂತರ ಹನಿಮೂನ್ಗೆ ಹೋಗ್ತಾರೆ. ಆದರೆ ಹನಿಮೂನ್ಗೆ ಹೋದಂತಹ ಸಂದರ್ಭದಲ್ಲಿ ಅದರಲ್ಲಿ ಅಂದರೆ ಆ ಫಿಲ್ಮ್ನಲ್ಲಿ ಹೀರೋ ಕೆ ಶಿವರಾಮ್ ಅವರು ತನ್ನ ಹೀರೋಯಿನ್ನ ಅಲ್ಲೇ ಅಂದರೆ ಮರ್ಡರ್ ಮಾಡಿಬಿಟ್ಟು ವಾಪಸ್ ಬಂದಿರ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ಸೋನಂ ಎನ್ನುವಂತಹ ಯುವತಿ ತನ್ನ ಗಂಡನನ್ನ ಹತ್ಯೆ ಮಾಡಿರುವಂಥದ್ದು. ಹನಿಮೂನ್ ಹತ್ಯೆ ಪ್ರಕರಣಕ್ಕೆ ಈಗ ಸ್ಫೋಟಕ ಟ್ವಿಸ್ಟ್ ಕೂಡ ಸಿಕ್ಕಿದೆ. ಪತಿ ರಾಜ ರಘುವಂಶಿ ಕೊಲೆ ಹಿಂದೆ ಪತ್ನಿಯ ಕೈವಾಡ ಇದೆ ಅಂತ ಶಂಕಿಸಲಾಗಿತ್ತು. ನಂತರ ಬಾಯ್ ಫ್ರೆಂಡ್ ಜೊತೆ ಸೇರಿ ಗಂಡನ ಕತ್ತಿಗೆಯನ್ನ ಮುಗಿಸಿದ್ದಾಳೆ ಈ ಪಾಪಿ ಪತ್ನಿ. ಪಕ್ಕಾ ಪ್ಲಾನ್ ಮಾಡಿಯೇ ಸ್ನೇಹಿತರ ಜೊತೆ ಸೇರಿ ಹತ್ಯೆಯನ್ನ ಮಾಡಿದ್ಲಾ ಎನ್ನುವಂತಹ ಶಂಕೆ ಕೂಡ ಎದುರಾಗಿರುವಂತದ್ದು. ಇದೀಗ ಸೋನಂ ಸೇರಿದಂತೆ 3 ಆರೋಪಿಗಳ ಬಂಧನ ಕೂಡ ಆಗಿದೆ. ಉತ್ತರ ಪ್ರದೇಶದ ಗಾಜಿಪುರದಲ್ಲಿ ಸೋನಂ ಮತ್ತು ಗ್ಯಾಂಗ್ ಅರೆಸ್ಟ್ ಮಾಡಲಾಗಿದೆ. ಹನಿಮೂನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಾಕಷ್ಟು ಒಂದು ಶಂಕೆಗಳು ಕೂಡ ಮೂಡಿತ್ತು. ಈ ಶಂಕೆಗಳನ್ನ ಬೆನ್ನತ್ತಿದಂತಹ ಪೊಲೀಸರಿಗೆ ಸೋನಂ ಮತ್ತು ಗ್ಯಾಂಗ್ ಸಿಕ್ಕಿತ್ತು. ಸೋನಂ ಅಂಡ್ ಗ್ಯಾಂಗ್ ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ವಿಚಾರಣೆಗೆ ಕೂಡ ಒಳಪಡಿಸಲಾಗಿರುವುದು. ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದಿಂದ ಹಂತಕರು ಬಂದಿದ್ರು ಎನ್ನುವಂತಹ ಸ್ಫೋಟಕ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಗಂಡನ ಕೊಲೆಗೆ ಪತ್ನಿ ಹಂತಕರನ್ನ ನೇಮಕ ಮಾಡಿದ್ದು ಬಹಿರಂಗವಾಗಿದೆ. ಪೊಲೀಸರ ವಿಚಾರಣೆಯ ವೇಳೆ ತಪ್ಪನ್ನ ಒಪ್ಕೊಂಡಿದ್ದಾಳೆ. ಇನ್ನ ಕೊಲೆಗೆ ಅಸಲಿ ಕಾರಣ ಏನು ಅಂತ ಪೊಲೀಸರು ತನಿಖೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಮರ್ಡರ್ ಪ್ರಕರಣದಲ್ಲಿ ಇನ್ನೂ ಹಲವರು ಭಾಗಿಯಾಗಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನ್ಯೂಸ್ ಡೆಸ್ಕ್ ನಿಂದ ವಿನೋದ್ ಕಮ್ತರ್. ವಿನೋದ್ ಕಮ್ತರ್, ಯಾವ ಸಂದರ್ಭದಲ್ಲಿ ಈ ಒಂದು ಮದುವೆ ಆಗಿತ್ತು, ಆ ನಂತರ ಯಾವಾಗ ಇವರು ಹನಿಮೂನ್ಗೆ ಹೋಗಿದ್ರು, ಯಾವ ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು, ಅಂದ್ರೆ ಇದರ ಇನ್ನೊಂದಷ್ಟು ಡೀಟೇಲ್ಸ್ ಏನೇನೆಲ್ಲ ಇದೆ? ಕಾವ್ಯ ಆಚಾರ್, ಈ ಒಂದು ಘಟನೆ ನೋಡಿದ್ರೆ ಥೇಟ್ ಕನ್ನಡದ ಪ್ರಖ್ಯಾತ ಚಲನಚಿತ್ರ ಆಗಿರ್ತಕ್ಕಂತ ಬಾನಲ್ಲೇ ಮಧುಚಂದ್ರಿಕೆ ಒಂದು ಕಥೆಯನ್ನು ನೆನಪಾಗುತ್ತೆ. ಯಾಕಂದ್ರೆ ಮೇ 11ನೇ ತಾರೀಕು ಈ ಒಂದು ಸೋನಂ ಮತ್ತೆ ರಾಜ ರಘುವಂಶಿ ಅವರು ಮದುವೆ ಆಗಿರ್ತಾರೆ. ಅದಾದ ಬಳಿಕ ಮೇ 20ರಂದು ಹನಿಮೂನ್ಗೆ ಅಂತ ಅಂದ್ಬಿಟ್ಟು ಅವರು ತೆರಳಿರ್ತಾರೆ. ಅಂದ್ರೆ ಆ ಮೇಘಾಲಯದ ರಾಜಧಾನಿ ಶಿಲ್ಲಾಂಗ್ ನಲ್ಲಿ ಇವರೊಂದು ಬಾಲಾಜಿ ಅತಿಥಿ ಗೃಹದಲ್ಲಿ ತಂಗಿರ್ತಾರೆ. ಜೊತೆಗೆ ಈ ಒಂದು ಅತಿಥಿ ಗೃಹದಲ್ಲಿ ಕಳೆದ ಒಂದು 4-5 ದಿನಗಳ ಅಂದ್ರೆ ಮೇಘಾಲಯ ಹನಿಮೂನ್ ಅಂತ ತೆರಳಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಂದ್ರೆ ಮೇ 20
22 ತಾರೀಕಿನ ತನಕ ಸುಮ್ಮನೆ ಇದ್ದು ಅಲ್ಲಿ ಕೆಲವಷ್ಟು ಪ್ಲೇಸ್ಗಳು ಓಡಾಡ್ತಾರೆ. ಅಂದ್ರೆ ಈಗ ಉದಾಹರಣೆ ನೋಡಿದ್ರೆ ಕಾಶಿ ಬೆಟ್ಟ ಮತ್ತೆ ಇನ್ನೂ ಹಲವಾರು ಜೋಗ ಜಲಪಾತಗಳು ವಿಸಿಟ್ ಮಾಡಿ ತದನಂತರ ಒಂದು ಗಂಡನನ್ನ ಮರ್ಡರ್ ಮಾಡಕ್ಕೆ ಒಂದು ಬಾಯ್ ಫ್ರೆಂಡ್ ಜೊತೆ ಸೇರಿ ಆ ಒಂದು ಸ್ಕೆಚ್ ಹಾಕಿರ್ತಾರೆ. ಆದ್ರೆ ಈ ಒಂದು ವಿಚಾರದಲ್ಲಿ ಪೂರ್ವ ನಿರ್ಧಾರಿತವಾಗಿ ಒಂದು ಕೊಲೆಯನ್ನ ಮಾಡಲಾಗಿದೆ ಅಂದ್ಬಿಟ್ಟು ಪೊಲೀಸರ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಈಗಾಗಲೇ ಉತ್ತರ ಪ್ರದೇಶದಲ್ಲಿ ಒಂದು ಸೋನಂ ಸಹ ಒಂದು ಅರೆಸ್ಟ್ ಆಗಿದೆ. ಸೋನಂನ ಅರೆಸ್ಟ್ ಮಾಡಿಕೊಂಡು ಈಗಾಗಲೇ ಪ್ರಾಥಮಿಕ ತನಿಖೆಯನ್ನು ಉತ್ತರ ಪ್ರದೇಶ ಪೊಲೀಸರು ಮಾಡ್ಕೊತಿದ್ದಾರೆ. ಯಾಕಂದ್ರೆ ಇದು ಏಕಾಏಕಿ ಮಾಡಿರ್ತಕ್ಕಂಥದ್ದಲ್ಲ. ಕಳೆದ ಒಂದು ಮೇ 23ನೇ ತಾರೀಕಿನ ಒಂದು ಸುದ್ದಿ ರಾಷ್ಟ್ರೀಯ ಮಟ್ಟದ ಸುದ್ದಿ ಆಗಿತ್ತು. ಅಂತ ಸಂದರ್ಭದಲ್ಲಿ ಪೊಲೀಸರು ಈ ವಿಚಾರವನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ತನಿಖೆಯನ್ನು ಮಾಡ್ತಿದ್ದಾರೆ. ಅದರ ಪ್ರತಿಫಲವಾಗಿ ಸೋನಮನ್ನು ವಿಚಾರಣೆ ನಡೆಸಿದ್ದಾರೆ, ಅರೆಸ್ಟ್ ಆಗಿದ್ದಾರೆ. ಸ್ವಯಂಪ್ರೇರಿತವಾಗಿ ಅರೆಸ್ಟ್ ಆಗಿದ್ದಾರೆ. ಸೊ ಹೀಗಾಗಿ ಎಸ್, ಥ್ಯಾಂಕ್ ಯು ವಿನೋದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.